ಹಾಗೆ ಬಿಜೆಪಿ ಏನ್ ಹೇಳ್ತಾ ಇದೆ ಅಂದ್ರೆ, ಅಥವಾ ಈ ಸತ್ಯಶೋಧನಾ ಸಮಿತಿಯ ಸದಸ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸರ್ಕಾರ ತರಾತುರಿಯಲ್ಲಿ ಮನೆ ಕೊಡೋಕ್ ಬರೋದಿಲ್ಲ, ಒಂದ್ ವೇಳೆ ಮನೆ ಕೊಟ್ಟರೂ ಕೂಡ ನಾವು ಕೋರ್ಟ್ನಲ್ಲಿ ವಿಚಾರವನ್ನ ಪ್ರಶ್ನಿಸ್ತೀವಿ ಅಂತ ಸತ್ಯಶೋಧನಾ ಸಮಿತಿ ಸಭೆ ಬಳಿಕ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿ 5ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನ ಕೂಡ ಮಾಡ್ತೀವಿ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಕೊಡೋದಕ್ಕೆ ಬೆಂಗಳೂರಿನಲ್ಲಿ 5 ವರ್ಷ ಅವ್ರು ವಾಸ ಇರಬೇಕು ಅನ್ನುವಂಥ ನಿಯಮ ಇದೆ. ಇದನ್ನೆಲ್ಲೂ ಇವರು ಪಾಲಿಸ್ತಾ ಇಲ್ಲ ಅಂತಲೂ ಕೂಡ ಆರೋಪಿಸಿದ್ದಾರೆ. ಒಂದು ಸತ್ಯಶೋಧನಾ ಸಮಿತಿ ಅಂತ ಹೇಳಿ ನಮ್ಮ 5 ಜನ ತಂಡವನ್ನು ರಚನೆ ಮಾಡಿದ್ದಾರೆ. ಅದರ ಮೊದಲನೇ ಸಭೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಇನ್ನೂ ಒಂದು 2 ಸದಸ್ಯರು ಹೊರಗಡೆ ಇರೋದ್ರಿಂದ ಅವರು ಬಂದಾದ ಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು. ಈ 6 ವರ್ಷಗಳಿಂದ ಏನು ನಾವು 1 ಲಕ್ಷ ದುಡ್ಡನ್ನು ಕಟ್ಟಿದ್ರು ಫಲಾನುಭವಿಗಳು, ಇಲ್ಲಿವರೆಗೂ ಅವ್ರಿಗೆ ಭಾಳಷ್ಟು ಜನಗಳಿಗೆ ಮನೆಗಳನ್ನೇ ಅಲರ್ಟ್ ಮಾಡಿದ್ದಾರೆ. ಅಂದರೆ ಮನೆ ಫಿನಿಶೇ ಆಗಿಲ್ಲ. ಮತ್ತು ಇನ್ನೊಂದು ಕಾನೂನು ಏನು ಹೇಳ್ತದೆ, 3 ಲಕ್ಷ ರೂಪಾಯಿ ಆದಾಯ ಇರಬೇಕು. ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಾದ್ರೆ ಬೆಂಗಳೂರಲ್ಲಿ 5 ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ. ನಾನು ಕಂದಾಯ ಅಧಿಕಾರಿಗಳಲ್ಲಿ ಮಾತಾಡಿದ್ರೆ ನಾವು ಇನ್ನೂವರೆಗೆ ಯಾವುದೇ ಆ ಥರ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ರು. ಸೊ ಇವತ್ತು ಆ ಮನೆಗಳನ್ನು ಅಲಾಟ್ ಮಾಡಬೇಕು ಅಂತಂದರೆ ಪೂರ್ಣ ಮಟ್ಟದಲ್ಲಿ ಅವ್ರ ಪೊಸಿಷನ್ ಕೊಡಬೇಕು ಅಂದರೆ ಪೂರ್ಣ ಹಣವನ್ನು ಪಾವತಿಸಬೇಕಾಗ್ತದೆ. ಅವ್ರ ಪೊಸಿಷನ್ ಕೊಡೋಕ್ಕಾಗೋದಿಲ್ಲ. 6 ವರ್ಷದಲ್ಲಿ ಸೇರಿದವ್ರಿಗೆ ಮನೆ ಕೊಟ್ಟಿಲ್ಲ, ಈಗ ವಾರದಲ್ಲಿರ್ತಕ್ಕಂಥವ್ರಿಗೆ ಮನೆಗಳಲ್ಲಿ ಸೇರ್ತಕ್ಕಂಥದ್ದು ಇದು ನನಗೆ ಗೊತ್ತಿರೋ ಪ್ರಕಾರ ಪೂರ್ತಿ ಅಕ್ರಮವಾಗಿ ಸೇರಿಸ್ತಾ ಇರ್ತಕ್ಕಂಥದ್ದು. ಮತ್ತು ಈ ವೋಟರ್ ಲಿಸ್ಟು, ಕರೆಂಟು, ಒಂದು ವೇಳೆ ಅವರೇನನ್ನ ಸರ್ಕಾರ ಅರಾತುರಿಯಲ್ಲಿ ಕೊಟ್ಟರು ಕೂಡ ಇದನ್ನು ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಘನವೆತ್ತ ರಾಜ್ಯಪಾಲರಿಗೂ ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು. ಏನೇನು ಮಾಡಬೇಕೋ ಸಾಧಕ ಬಾಧಕಗಳು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ. 5ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದ್ರ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ. ವೋಟ್ ಬ್ಯಾಂಕ್ಗಾಗಿ ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ. ಹೈಕಮಾಂಡ್ ಸಿಎಂ ಡಿಸಿಎಂಗೆ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಬಿಜೆಪಿ ಶಾಸಕ ಯತ್ನಾಳ್ ಕೆಂಡಾಮಂಡಲರಾದ್ರು. ಸಚಿವ ಜಮೀರ್ ಅಹಮದ್ಗೆ ದೇಶ ರಾಜ್ಯ ಇದೆಲ್ಲ ಬೇಕಾಗಿಲ್ಲ, ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು ಅಷ್ಟೇ ಅವರಿಗೆ. ಈ ದೇಶವನ್ನ ಇಸ್ಲಾಮೀಕರಣ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಯತ್ನಾಳ್ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರು ನಿಜವಾದಂಥ ಕನ್ನಡಿಗರಿಗೆ, ಮೂಲ ನಿವಾಸಿಗಳಿಗೆ ಪುನರ್ ವ್ಯವಸ್ಥೆಯನ್ನು ಮಾಡಬೇಕು, ವಸತಿ ಸೌಲಭ್ಯ ಮಾಡೋದು ಬಿಟ್ಟು ಏನೋ ಕಾಂಗ್ರೆಸ್ಸಿನ ಹೈಕಮಾಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದ್ರಿಂದ ಇಲ್ಲಿಯ ಲೋಕಲ್ಲೂ ಅಲ್ಲ ಅವರು ಮತ್ತು ಭಾಳ ವರ್ಷಗಳಿಂದ ಇದ್ದವರು ಅಲ್ಲ. ಮತ್ತು ಅದರಲ್ಲಿ ಸಾಕಷ್ಟು ಅವರ ಯಾವ ದೇಶದವರು ಯಾರು ಏನು ಅನ್ನೋಂಥದ್ದು ತನಿಖೆ ಮಾಡದೆ ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತೇನು ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತಾ ಇದೆ, ಇದನ್ನು ನಾವು ವಿರೋಧ ಮಾಡ್ತೀವಿ. ಬಹುಶಃ ಜಮೀರ್ ಅಹಮದ್ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅವರೆಲ್ಲ ಮುಸ್ಲಿಮರದಾರ ಅಂತ ಹೇಳ್ತಿರ್ತಾನೆ. ಅವರಿಗೆ ದೇಶ ರಾಜ್ಯ ಬೇಕಾಗಿಲ್ಲ, ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು, ತಮ್ಮ ಮತದಾರ ಹೆಚ್ಚಾಗಬೇಕು, ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರೋದಿಲ್ಲ. ಅದಕ್ಕೆ ದುರ್ದೈವ ಅಂದರೆ ಸಿದ್ದರಾಮಯ್ಯನಂಥವ್ರು ಜಾತ್ಯತೀತ ಅನ್ನುವಂಥ ಒಂದು ಹೆಸರಿನಿಂದ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಜನಾಂಗದ ಸಮಸ್ಯೆನೂ ಗುರ್ತಿಲ್ಲ, ಕಷ್ಟನೂ ಗುರ್ತಿಲ್ಲ. ಅದರಲ್ಲೇ ತೊಡಗಿದ್ರಿಂದ ಇಂಥ ನಿರ್ಣಯಗಳು ಇವತ್ತು ವಿಪರ್ಯಾಸ. ನೋಡಿ, ಕೋಗಿಲು ನಿರಾಶ್ರಿತರಿಗೆ ಯಾವ ಯೋಜನೆ ಅಡಿ ಮನೆ ಕೊಡೋದಕ್ಕೆ ಇವರು ಸರ್ಕಾರ ಹೊರಟಿದೆಯೋ ಅದೇ ಯೋಜನೆ ಅಡಿ ಮನೆ ಪಡೆಯೋಕೆ ಹಿಂದೆಯಿಂದ ದುಡ್ಡು ಕಟ್ಟಿ ಇನ್ನೂ ಮನೆ ಸಿಗದೆ ಅಂದ್ರೆ ಅಲಾಟ್ ಆಗದಿತ್ತಿ ನೂರಾರು ಮಂದಿ ಇನ್ನೂ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಾವೇರಿ ಭವನದಲ್ಲಿರುವಂತಹ ಕಚೇರಿಯಲ್ಲಿ ಇವತ್ತು ಪ್ರತಿಭಟಿಸಿದ್ದಾರೆ. ಕಳೆದ 10 ತಿಂಗಳಿಂದ ಫಲಾನುಭವಿಗಳಿಗೆ ಮನೆ ಕೊಟ್ಟಿಲ್ಲ, ಸಾಲ ಮಾಡಿ ದುಡ್ಡು ಕಟ್ಟಿದ್ದೀವಿ, ಮನೆ ಕೊಟ್ಟಿಲ್ಲ. ಆದ್ರೆ ಈಗ ನೋಡಿದ್ರೆ ಕೋಗಿಲು ಅಕ್ರಮ ಒತ್ತುವರಿದಾರರಿಗೆ ಮನೆ ಕೊಡ್ತಿದ್ದಾರೆ. ಎಲ್ಲ ಮೊನ್ನೆ ಒತ್ತುವರಿದಾರರು ಅವ್ರ ಅರ್ಜಿನೂ ಹಾಕಿಲ್ಲ, ಏನೂ ಇಲ್ಲ. ಸೊ ಅವರಿಗೆ ಮೊನ್ನೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಅದೆಲ್ಲ ನೆಲ್ಸಮ ಆಗಿರೋದು. ಅಂಥವ್ರಿಗೆ ಈಗ ಮನೆ ಕೊಡ್ತಿದ್ದಾರೆ ನಾಳೆ. ಆದರೆ ನಾವು ಸಾಲ ಸೋಲ ಮಾಡಿ ದುಡ್ಡು ಕಟ್ಟಿ ಕಳೆದ 10 ತಿಂಗಳಿಂದ ಕೆಲವರು 1 ವರ್ಷಗಳಿಗಿಂತ ಹೆಚ್ಚಿನ ಸಂದರ್ಭದಿಂದ ಕಾಯ್ತಾ ಇದ್ದೀವಿ, ನಮಗೆ ಮನೆ ಅಲಾಟ್ ಆಗಿಲ್ಲ.
ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿ ಪ್ರತಿಭಟಿಸ್ತಾ ಇದ್ದಂತವ್ರಿಗೆ ಜೊತೆಗೆ ನಾವು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾ ಇದ್ದಾರೆ ಅವರು ಕೇಳಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಗಿಲು ವಿಚಾರ ಸುದ್ದಿ ಮಾಡ್ತಾ ಇದೆ. ಪ್ರಮುಖವಾಗಿ ಅಲ್ಲಿರುವಂತಹ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ಅವ್ರನ್ನ ತೆರವು ಮಾಡುವಂಥ ಕೆಲಸವನ್ನ GBI ಮಾಡಿತ್ತು. ಅದಾದ ಬಳಿಕ ರಾಜಕೀಯವಾಗಿ ಎಷ್ಟು ಬೆಳವಣಿಗೆಗಳು ನೋಡಿದ್ವಿ ಎಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಅಲ್ಲಿ ಯಾರು ಸೂರು ಕಳ್ಕೊಂಡಿದ್ರು ಅವ್ರಿಗಾಗಲೇ ಸರ್ಕಾರ ನಾಳೆ ಅವರಿಗೆ ಮನೆಗಳನ್ನು ಕೊಡೋಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಕೇವಲ 10 ದಿನದಲ್ಲೇ ಅವರಿಗೆ ಪರಿಹಾರ ಕೊಡೋಕ್ಕೆ ಮುಂದಾಗಿದೆ. ಆದರೆ ಅದೇ ರೀತಿಯಾಗಿ ಸಾಕಷ್ಟು ಜನರು ಮನೆಯಿಲ್ಲದೆ ಈಗಲೂ ಕೂಡ ಅಲ್ದಾಡ್ತಾ ಇದ್ದಾರೆ. ಕೇವಲ 300 ಸ್ಕ್ವೇರ್ ಫೀಟ್ ಮನೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಅರ್ಜಿ ಹಾಕಿ ದುಡ್ಡು ಕಟ್ಟಿದ್ರು ಕೂಡ ಇನ್ನೂ ಕೂಡ ಮನೆ ಲಭ್ಯ ಆಗ್ತಲ್ಲ. ಅದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ. ಇದೇ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈಗ ಅವ್ರಿಗೆ ಮನೆಯನ್ನು ಕೊಡ್ತಾ ಇದ್ದಾರೆ. ಆದರೆ 3-4 ವರ್ಷ ಆದರೂ ಕೂಡ ಇವ್ರಿಗೆ ಇನ್ನೂ ಕೂಡ ಮನೆ ಲಭ್ಯ ಆಗಿಲ್ಲ. ಹೀಗಾಗಿ ಇವತ್ತು ಇದೇ ರಾಜೀವ್ ಗಾಂಧಿ ವಸತಿ ಯೋಜನೆ ಮುಂದೆ ಎಲ್ಲರೂ ಕೂಡ ಧರಣಿ ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಏನು ಸಮಸ್ಯೆ ಆಗಿರುವಂಥದ್ದು, ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ರಿ, ನೀವೇನು ಹಣ ಕಟ್ಟಿದ್ರಾ, ಎಷ್ಟು ವರ್ಷದಿಂದ ನಿಮ್ಗೆ ಮನೆ ಬಂದಿಲ್ಲ? ಸರ್, ನಾವು 2017ರಲ್ಲಿ ಕಾಲದಾಗ ಅಪ್ಲಿಕೇಶನ್ ಹಾಕಿದ್ದು. 2021ರಲ್ಲಿ ನಾವು 1 ಲಕ್ಷವನ್ನ ಸಾಲ ಸೂಲ ಮಾಡಿಬಿಟ್ಟು ಠೇವಣಿ ಕಟ್ಟಿದ್ದು. ಎಲ್ಲರೂ ಕೂಡ ಕಟ್ಟಿದ್ರು ಕೂಡ ಅವತ್ತಿನಿಂದ ಇವತ್ತಿನವರೆಗೂ 7 ವರ್ಷ ಆದರೂ ಕೂಡ ನಮಗೆ ಮನೆಯನ್ನು ನೀಡ್ತಾ ಇಲ್ಲ. ಬಟ್ ಏನಂತಂದ್ರೆ ಇವರೇ ಹೇಳ್ತಾರೆ 2022ರಲ್ಲಿ 22ರಲ್ಲಿ ನಮಗೆ ಅಮೃತ ಮಹೋತ್ಸವ ಅಂತ ಹೇಳಿ ವಸತಿ ಲಾಂಚ್ ಆಯಿತು BBMP-ಇಂದ. ಆ BBMP ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇರ್ತಾರೆ ಅಂದ್ರೆ, ಮೊದಲು ಫಲಾನುಭವಿನ ಆಯ್ಕೆ ಮಾಡೋದಕ್ಕಿಂತ ಮೊದಲೇ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಅಕೌಂಟ್ಗೆ. ಫಲಾನುಭವಿಗಳನ್ನ ಹಣ ಬಿಡುಗಡೆ ಮಾಡಿದ ನಂತರ ಆ ಫಲಾನುಭವಿಗಳನ್ನ ಜೀನಿಯನ್ನ ಚೆಕ್ ಮಾಡ್ತಾ ಇರಂತೆ, ಫಲಾನುಭವಿಗಳನ್ನ ದೃಢೀಕರಣ ಚೆಕ್ ಮಾಡ್ತಾರಂತೆ. ಇದು ಯಾವ ಲೆಕ್ಕಾಚಾರ? ನೀವೇನು ಕೆಲಸ ಮಾಡೋದು? ನೀವು ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ? ಏನು ದುಡ್ಡು ಕಟ್ಟಿದ್ರಾ? 2022ರಲ್ಲಿ ಅಪ್ಲೈ ಮಾಡಿದ್ದು, 2024 ಈಗ ಈ ಒಂದು 9 ತಿಂಗಳಲ್ಲಿ ನಮಗೆ 5 ಲಕ್ಷ ಅಮೌಂಟ್ ಕ್ರೆಡಿಟ್ ಆಗಿದೆ, ನಮ್ಮ ಅಕೌಂಟಿಗೆ ಬಂದಿದೆ. ಟೋಟಲ್ ನಮ್ದು 6 ಲಕ್ಷ ಆದ್ರೂ ಸೇರಿತ್ತು, ಇನ್ನು 1.5 ಲಕ್ಷ ಬ್ಯಾಲೆನ್ಸ್ ಇತ್ತು. ಅವಾಗ ನಮ್ಗೆ ಹೇಳಿದ್ರು ನಿಮ್ಗೆ ಲೋನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು, ಮನೆ ಕೊಡ್ತೀವಿ ಅಂತ. ಲೋನ್ ಮಾಡಿಸ್ಕೊಂಡ್ವಿ 1.5 ಲಕ್ಷದ್ದು. ಅದ್ರದ್ದು ಲೋನು ಇವತ್ತು 6ರಿಂದ 7 ತಿಂಗಳವರೆಗೂ ನಮ್ಮ ಮನೆಗೆ ಹೋಗಿಲ್ಲ ಸರ್, ನಾವು ಕಟ್ತಾನೆ ಇದೀವಿ. ಆದ್ರೆ ಇವ್ರು ಏನಂತ ಬಂದು ಕೇಳಿದ್ರೆ ಇವ್ರು ಹೇಳ್ತಾರೆ ಲಿಸ್ಟ್ ಬರಬೇಕು ಅಂತ ರಾಜೀವ್ ಗಾಂಧಿ ಅವ್ರು ಹೇಳ್ತಾರೆ. ಅಲ್ಲಿ BBMP-ಗೆ ಹೋದ್ರೆ ನಾವು ಮಾಡ್ತಾ ಇದೀವಿ ರೀ, ಕಮಿಟಿಲಿ ಇರ್ತೀವಿ ರೀ, ಅದು ಬರ್ಬೇಕಿರಿ ಅಂತ ಅವ್ರು ಹೇಳ್ತಾರೆ. ಅವಾಗ ಅದೇ 540 ಜನ ನಮ್ಮ ಜೊತೆ ಅಪ್ಲಿಕೇಶನ್ ಹಾಕಿದ್ದಾರೆ. ಇಬ್ಬರಿಗೆ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಅವ್ರು ಆಲ್ರೆಡಿ ಬಿಟ್ಟು ಮನೇಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇವರೇ ಮಾಡ್ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಬಿಟ್ಟು ಅವ್ರ ಮನೇಲಿ ಇದ್ದಾರೆ. ಇವ್ರದ್ದು ಯಾವ ರೀತಿ ನ್ಯಾಯ? ನೀವೀಗ ಕೋಗಿಲು ಬಳಿ ಇದ್ದಂಥವ್ರಿಗೆ, ಅಲ್ಲಿ ಶೆಡ್ ಹಾಕೋಂಥವ್ರಿಗೆ ಈಗ ಮನೆ ಕೊಡುವಂಥ ಕೆಲಸ ಆಗ್ತಾ ಇದ್ರೆ, ನೀವು ಸುಮಾರು ವರ್ಷಗಳಾಯ್ತು ಇನ್ನೂ ಕೂಡ ಮನೆ ಸಿಗ್ತಾ ಇಲ್ಲ. ಅಲ್ಲಿ ಒಂದು ರೀತಿಯಲ್ಲಿ ನೀವು ನೋಡಿದ್ರೆ ಯಾವ ರೀತಿಯಾಗಿ ರಾಜಕೀಯವಾಗಿ ತಿರುವು ಪಡ್ಕೊಳ್ತಂತ, ಇಲ್ಲೊಂದು ಕಡೆ ಅವ್ರಿಗೊಂದು ನ್ಯಾಯ ನಿಮ್ಗೊಂದು ನ್ಯಾಯ ಅನ್ನೋ ರೀತಿ ಮಾಡ್ತಾ ಇದೆ ಈ ಸರ್ಕಾರ. ಹೌದು ಸರ್, ಅದೇ ನಮಗೆ ಬೇಜಾರು. ನಾವು ಬೆಂಗಳೂರಿಂದ ತುಂಬಾ ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ನಮಗೂ ಮನೆ ಬೇಕು ಅಂತ ಒಂದು ಕನಸಿರುತ್ತಲ್ವಾ, ಅದಕ್ಕೆ ಈ ಸ್ಕೀಮ್ ಅಪ್ಲೈ ಮಾಡಿದ್ವಿ ನಾವು. ನಾನು ಕ್ಯಾನ್ಸರ್ ಪೇಷಂಟು, ನಾನು ತುಂಬಾ ದಿವಸದಿಂದ ಇದು ಮಾಡ್ತಾ ಇದ್ದೀನಿ, ಮನೆ ಬೇಕು ಅಂತ ಹೇಳ್ಬಿಟ್ಟು. ನಾವು ಒಂದೇ ಸರ್ ವಿನಂತಿ ಮಾಡ್ತಾ ಇರೋದು, ನಮಗೆ ಕೀ ಬೇಕು. ನಮಗೂ ಕೀ ಕೊಟ್ರೆ ನಾವು ಇಲ್ಲಿಂದ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲೇ ಕುತ್ಕೊಂತೀವಿ ನಾವು. ಮನೆ ನಿಮ್ಗೆ ಈಗ ಕೀ ಕೊಡೋವರೆಗೂ, ನಿಮ್ಗೆ ಅಲಾಟ್ ಮಾಡೋವರೆಗೂ ನೀವು ಇಲ್ಲಿಂದ ಹೋಗಲ್ವಾ? ನಾವು ಕೀ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ. ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ ಸರ್. ಬೆಳಗ್ಗೆ 9 ಗಂಟೆಗೆ ಬಂದಿದೀವಿ, ಆದ್ರೂ ಯಾರು ಬಂದು ನಮ್ಮನ್ನ ಏನೂ ಕೇಳಿಲ್ಲ ಸರ್. ಏನಾಯ್ತು, ಏನು ಬಂದಿದ್ದೀರಾ ಅಂತ ಕೂಡ MD ಸರ್ ಇದ್ದಾರೆ, ಜಮೀರ್ ಅಹ್ಮದ್ ಸರ್ ಬಂದಿದ್ರು. ಯಾರು ಕೂಡ ಬಂದು ಏನಕ್ಕೆ ಬಂದಿದ್ದೀರಾ, ಏನಕ್ಕೆ ಗಲಾಟೆ ಮಾಡ್ತಿದ್ದೀರಾ ಅಂತಾನು ಒಂದ್ ಮಾತು ಕೇಳಿಲ್ಲ ಸರ್. ಅಂದೆ ಹಿಂದೆ ಬಾಗ್ಲಿಂದ ಹೊರಟೋಗಿದ್ದಾರೆ. ನಾವೆಲ್ಲ ಇಲ್ಲಿರೋ ಗೊತ್ತಾಗಿನೇ ಹಿಂದೆ ಬಾಗ್ಲಿಂದ ಹೊರಟೋಗಿದ್ದಾರೆ ಸರ್. ಕೇಳ್ದೇನೆ. ಕ್ಯಾಮರಾ ಪರ್ಸನ್ ಗುರುಚರಣ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು. ನೋಡಿ, ಹೀಗೆ ವರ್ಷಾನ್ಗಟ್ಲೆಯಿಂದ ಕಾಯ್ತಿರುವಂತಹ ಮಂದಿ ಇದ್ದಾರೆ. ಆದ್ರೆ ಅವರಿಗೆಲ್ಲ ಮನೆ ಕೊಡುವಂತ ಯಾವ ಭರವಸೆಯನ್ನು ನೀಡ್ತಾ ಇಲ್ಲ. 300-350 ಸ್ಕ್ವೇರ್ ಫೀಟ್ನ ಒಂದು ಮನೆ. ಫಲಾನುಭವಿಗಳ ಪ್ರತಿಭಟನೆಗೆ ಅಧಿಕಾರಿಗಳು ಈಗೇನ್ ಸಮಜಾಯಿಷಿ ಕೊಡ್ತಿದ್ದಾರೆ ಅಂತಾರೆ. ನಮಗೆ GBA ಕಡೆಯಿಂದ ಇನ್ನೂ ಪಟ್ಟಿ ಬಂದಿಲ್ಲ, GBA ಕಡೆಯಿಂದ ಪಟ್ಟಿ ಬಂದ ತಕ್ಷಣ ಮನೆ ಹಂಚ್ತೀವಿ ಅಂತ ಹೇಳ್ತಿದ್ದಾರೆ. ಬನ್ನಿ ಏನ್ ಹೇಳ್ತಿದ್ದಾರೆ MD ಕೇಳೋಣ. ಅಮೃತ ಮಹೋತ್ಸವಕ್ಕೆ ಸಂಬಂಧಪಟ್ಟಂಗೆ BBMP-ಇಂದ ನಮಗೆ ಬೆನಿಫಿಷರಿ ಲಿಸ್ಟ್ ಬರಬೇಕಾಗಿತ್ತು, ಲಿಸ್ಟ್ ಬಂದಿಲ್ಲ. ಬಂದ ತಕ್ಷಣ ಇವ್ರದ್ದು ಕ್ಲಿಯರ್ ಮಾಡ್ತೀವಿ. ಅಂದರೆ 5 ವರ್ಷದಿಂದ ಸರ್, ಯಾವಾಗಿಂದ ಅದು ಡಿಲೇ ಆಗ್ತಿರೋದು? ಯಾಕೆ ಡಿಲೇ 5 ವರ್ಷದಿಂದ ಆಗಿಲ್ಲ, ಅದು 1 ವರ್ಷ ಆಗಿರ್ಬೋದು. ಅಲ್ಲಿ ಒಂದು ಸಮಿತಿ ಇದೆ, ಸಮಿತಿ ಮಾಡಿ ಬೆನಿಫಿಷರಿ ಸೆಲೆಕ್ಷನ್ ಮಾಡಿ ಲಿಸ್ಟ್ ಕಳಿಸ್ಬೇಕು ಅವರು, BBMP ಅವರು, GBAದವರು. ಸಮಿತಿ ಮಾಡಲಿಕ್ಕೆ ಅವರು ಡೇಟ್ ಏನೋ ತೊಗೊಳ್ತಾ ಇದ್ದೀವಿ, ನಾವು ಸ್ಕ್ರೂಟಿನಿ ಮಾಡ್ತಾ ಇದ್ದೀವಿ ಅಂತ ಏನೋ ಹೇಳ್ತಾ ಇದ್ದದ್ದು ಅಷ್ಟೇ. ಬಟ್ ಅಲ್ಲಿಂದ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬಂದ ತಕ್ಷಣ ನಾವು ಇವ್ರದ್ದು ಎಲ್ಲ ಕ್ಲಿಯರ್ ಮಾಡ್ತೀವಿ. ಯಾವಾಗ? ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ಆಗುತ್ತೆ. ಅದನ್ನ ನಾನು ಹೆಂಗೆ ಇಮ್ಯಾಜಿನ್ ಮಾಡ್ಲಿಕ್ಕಾಗತ್ತಾ? ನಾನು ಅದನ್ನ ಇಮ್ಯಾಜಿನ್ ಮಾಡ್ಲಿಕ್ಕಾಗತ್ತಾ? ರಿಪೋರ್ಟ್ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ. ಈಗ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ನಮಗೆ ಬೆನಿಫಿಷರಿ ಲಿಸ್ಟ್ ಬರಬೇಕು. ಬೆನಿಫಿಷರಿ ಲಿಸ್ಟ್ ಬರದೇ ಇದ್ದಾಗ ನಾವು ಅದನ್ನು
ಫ್ಲ್ಯಾಟನ್ನು ನಾವು ನೋಂದಣಿ ಮಾಡಲಿಕ್ಕೆ ಆಗೋದಿಲ್ಲ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲಿಸ್ಟ್ ಕೊಡಿ ಅಂತೇಳಿ ನಾವು ಸುಮಾರು ಲೆಟರ್ಗಳನ್ನು ಬರೆದಿದ್ದೀವಿ. ಹಾಂ, GBAಗೆ ಬರೆದಿದ್ವಿ. ಸೊ ಅವರು ಸ್ವಲ್ಪ ಟೈಮ್ ಕಾಲಾವಕಾಶ ಕೇಳಿದ್ರು, 1 ತಿಂಗಳು ಕಾಲಾವಕಾಶ ಕೊಡಿ ಅಂಥೇಳಿ ದಿನಾಂಕ 31/7/2025 ಕೇಳಿದರು. ಅದಾದಮೇಲೆ ನಾವು ಆಯಿತು 1 ತಿಂಗಳು ಆದಮೇಲೆ ಮತ್ತೆ ಲೆಟ್ರ್ ಕಳಿಸಿದ್ವಿ. ಸೊ ನೀವು 1 ತಿಂಗಳು ಟೈಮ್ ಕೇಳಿದ್ರಿ, ಟೈಮ್ ಆಯಿತು, ಮತ್ತೆ ಕುಡಿ ಅಂಥೇಳಿ. ಅದಾಗೂ ಕೂಡ ನಮಗೆ ಲೆಟ್ರ್ ಬರಲಿಲ್ಲ. ಕೊನೆಗೆ ಮೊನ್ನೆ ಲಾಸ್ಟ್ ಆಗಿ ನಾವು ಡಿಸೆಂಬರ್ ಅಂತ್ಯದೊಳಗಡೆ ಒಂದು ಅಟ್ಲೀಸ್ಟ್ ಡಿಸೆಂಬರ್ ಎಂಡಿಗೆ ಕುಡಿ ಅಂಥೇಳಿ ಒಂದು ಲೆಟ್ರ್ ಕಳಿಸಿದ್ವಿ. ಆವಾಗೂ ಕೂಡ ನಮಗೆ ಲಿಸ್ಟ್ ಬಂದಿಲ್ಲ. ಸೊ ಇವತ್ತೊಂದು ಲೆಟ್ರ್ ಮಾಡ್ತಾ ಇದ್ದೀವಿ. ಈ ಥರ ಜನ ಬಂದಿದ್ದಾರೆ, ಸುಮಾರು 100 ಜನ ಬಂದು ಧರಣಿ ಕುಂತಿದ್ದಾರೆ. ಹಾಗಾಗಿ ತಕ್ಷಣ ಇದನ್ನು ಒಂದು ಫಲಾನುಭವಿಗಳು ಪಟ್ಟಿ ಮಾಡಿ ನಮ್ಗೆ ಕಳಿಸಿ, ತುರ್ತಾಗಿ ಕಳಿಸಿ ಅಂತ. ನೋಡಿ, ಇದು GBA ಅಧಿಕಾರಿಗಳು ಹಾಗೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳು ಜೊತೆಗೆ ಈ ಸರ್ಕಾರದ ವಸತಿ ಇಲಾಖೆಗೆ ಸಂಬಂಧಪಟ್ಟಿನ ಅಧಿಕಾರಿಗಳು ಸೇರಿ ಆಡ್ತಾ ಇರುವಂತ ಕಳ್ಳಾಟ. ಇದರಿಂದಾಗಿ 100 ಮಂದಿ ಇನ್ನೂ ಮನೆ ಸಿಗದೆ ಪರದಾಡ್ತಾ ಇದ್ದಾರೆ.